cold bones. Yeah, that's my. ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇನ್ಫಾರ್ಮೇಷನ್ನು ಏನು ಅಂತ ಇನ್ಫಾರ್ಮೇಷನ್ ಏನಿಲ್ಲ ಇವತ್ತು. ಹಾಗಾಗಿ ಒಂದು ಏನಪ್ಪ ಅಂದರೆ ಸುಮಾರು ಜನ ನನಗೆ ಜಾಬ್ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಸುಮಾರು ಜನ 2-3 ಕಾಮೆಂಟ್ ಮಾಡಿದರು. ಏನಪ್ಪ ಅಂದರೆ, ಸರ್ ನಿಮ್ಮದು ವಾಯ್ಸ್ ಕ್ಲಿಯರಿಟಿ ಇಲ್ಲ, ದಯವಿಟ್ಟು ಚೆನ್ನಾಗಿರೋ ಒಂದು ಏನು ಮೈಕ್ರೋಫೋನ್ ಯೂಸ್ ಮಾಡಿ ಸರ್, ನಿಮ್ಮದು ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಮಾಡಿದರು. ಹಾಗಾಗಿ ನಾನು ವೀಡಿಯೋ ಮಾಡೋ ಕಡೆ ಏನಪ್ಪ ಒಂದು ಪ್ರಾಬ್ಲಮ್ ಅಂದರೆ, ನಾನು ವೀಡಿಯೋ ಮಾಡೋ ಕಡೆ ಇಲ್ಲಿ ನಮ್ಮದು ಯಲಹಂಕ ಹತ್ರ ಅದರಿಂದ ಇಲ್ಲಿ ಏರ್ಫೋರ್ಸು ಬೇರೆ ಇದೆ. ಇಲ್ಲಿ ಪಕ್ಕದಲ್ಲೇ ಏರ್ಫೋರ್ಸ್ ಇದೆ. ಅವ್ರೇನು ಮಾಡ್ತಾರೆ, ಟ್ರೈನಿಂಗ್ ಅವರು ಬರ್ತಾನೆ ಇರ್ತಾರೆ ಬೆಳಗ್ಗೆ ಹೊತ್ತು ಟ್ರೈನಿಂಗು ಅಂತ ಅಂದ್ಬಿಟ್ಟು. ಅವರು ಮಾಮೂಲಿ ಜೆಟ್ ಇದೆಯಲ್ಲ, ಫ್ಲೈಟ್ ಜೆಟ್ಟು, ಅದನ್ನು ಅವರು ಡ್ರೈವಿಂಗ್ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಆಲ್ರೆಡಿ ನಿಮಗೆ ಕೇಳಿಸ್ತಾ ಇರ್ಬೋದು ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ಆಲ್ರೆಡಿ ನಿಮಗೆ ಸೌಂಡ್ ಕೇಳಿಸ್ತಾ ಇರಬೇಕು. ಆ ಥರ ಅವರು ಆಲ್ರೆಡಿ ಈ ಕಡೆಯಿಂದ 2 ಬರ್ತವೆ, ಆ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು. ಮಾಮೂಲಿ ಓಡಿಸೋರಿಗೆ ಅಂದರೆ ಫ್ಲೈಟ್ ಜೆಟ್ನ ಓಡಿಸೋರಿಗೆ ಅವರು ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಏರ್ಫೋರ್ಸ್ ಅವರು. ಏನು ಮಾಡೋಕ್ಕಾಗಲ್ಲ. ನೋಡಿ ಇಲ್ಲೇ ಬರ್ತಾಯಿದೆ, ಈಗ ನನ್ನ ಮುಂದೆನೇ ಬರ್ತಾಯಿದೆ ನೋಡಿ, ಇಲ್ಲೇ ಬರ್ತಾಯಿದೆ ನೋಡಿ. ಈ ಕಡೆಯಿಂದ ಹೋಯ್ತು, ಪುನಃ ಆ ಕಡೆಯಿಂದ ಬಂತು, ಪುನಃ ಈ ಕಡೆಯಿಂದ ಇನ್ನೊಂದು ಹೋಯ್ತು, ಪುನಃ ಅದು ಆ ಕಡೆಯಿಂದ ಬರ್ತಾಯಿದೆ. ನೋಡಿ ಕೇಳಿಸ್ತಾ ಇದೆಯಾ ಸೌಂಡು? ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ? ನೋಡಿ ಈ ಥರ ಸೌಂಡ್ ಬರ್ತಾನೆ ಇರ್ತದೆ. ಬಟ್ ನಾನು ಮನೇಲಿ ವೀಡಿಯೋ ಮಾಡೋಣ ಅಂತಂದರೆ ಮನೇಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಅಲ್ಲೂ ಕೂಡ ನಮ್ಮ ಮನೆ ಇರೋದು ರೋಡ್ ಸೈಡಲ್ಲೇ, ರೋಡ್ ಪಕ್ಕದಲ್ಲೇ. ಇದು ಮೇನ್ ರೋಡ್ ಆದರೆ ಮೇನ್ ರೋಡಿಂದ ಪಕ್ಕದಲ್ಲೇ 2ನೇ ಮನೆಯೇ ನಮ್ಮದು. ಹಾಗಾಗಿ ಅಲ್ಲೂ ವೀಡಿಯೋ ಮಾಡೋಕೆ ಹೋಯ್ತು, ರೂಮಲ್ಲಿ ಎಲ್ಲ ಡೋರ್ ಲಾಕ್ ಮಾಡ್ಕೊಂಡು ವೀಡಿಯೋ ಮಾಡಿದ್ರು ಕೂಡ ಪಕ್ಕದಲ್ಲಿ ದೊಡ್ಡ ವೆಹಿಕಲ್ಗಳು ಬರ್ತಾನೆ ಇರ್ತವೆ, ಅವ್ರದ್ದು ಕೂಡ ಸೌಂಡ್ಗಳು ಬರ್ತಾನೆ ಇರ್ತದೆ. ಅದ್ರ ಜೊತೆಗೆ ನಾನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಕೊನೆಗೆ ಏನಪ್ಪ ಅಂದರೆ, ಹೆಂಗೋ ಅವ್ರು ಹೇಳ್ತಾ ಇದ್ದಾರೆ. ನಾನು ಮಾಡೋದು ಸುಮಾರು ಜನ ತಲುಪ್ತಾ ಇದೆ ಅಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಏನು ತಲೆ ಕೆಡ್ಸ್ಕೋಬೇಕು ಅಂತೇಳಿ ನಾನಿವಾಗ ಒಂದು ವೈರ್ಲೆಸ್ ಮೈಕ್ ತೊಗೊಂಡಿದ್ದೀನಿ. ನೋಡಿ JST Pro ಅಂತ, JST Pro ಗೋಲ್ಡ್ ಸೀರೀಸ್ ಅಂತ. ಇದು ಮೈಕ್ರೋಫೋನು ಇದು ಯಂತ್ರದಪ್ಪ ಅಂದರೆ ಮೈಕ್ರೋಫೋನು ಅಂದರೆ ನಾವು ಮಾತಾಡ್ಬೇಕಾದ್ರೆ ವಾಯ್ಸು ಇದು ಡ್ಯುಯಲ್ ಮೈಕ್ರೋಫೋನು ಅಂದರೆ ಡಬಲ್ ಬರುತ್ತೆ. ಇಬ್ಬರು ಬೇಕಾದ್ರೆ ಇದರಲ್ಲಿ ಇಂಟರ್ವ್ಯೂನು ಮಾಡ್ಬೋದು ನಾವು. ಅಂದರೆ ಇಬ್ಬರು ಕೂಡ್ಸ್ಕೊಂಡು ಆ ಕಡೆ ಒಬ್ಬರು ಕೂಡ್ಸ್ಕೊಂಡು ನಾವು ಇಂಟರ್ವ್ಯೂ ಕೂಡ ಮಾಡ್ಕೋಬೋದು. ಆ ಥರನೂ ಯೂಸ್ ಆಗುತ್ತೆ. ಇಲ್ಲ ಒಂದು ಸಿಂಗಲ್ಲು ಸಿಗುತ್ತೆ ಇದರಲ್ಲಿ, ಅದು ಸ್ವಲ್ಪ ಕಮ್ಮಿ ರೇಟು, ಅದೊಂದು 500 ರೂಪಾಯಿ ಏನೋ ಆಗ್ಬೋದು. ಬಟ್ ಇದಕ್ಕೆ ಏನಪ್ಪ ಅಂದರೆ, ಈ ಮೈಕ್ರೋಫೋನ್ಗೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ಚಾರ್ಜಿಂಗ್ ಕೇಸು ಕೂಡ ಕೊಡ್ತಾನೆ. ಏಕೆಂದರೆ ಬೇರೆದಕ್ಕೆಲ್ಲ ನಾನು ಸರ್ಚ್ ಮಾಡಿ ನೋಡಿದೆ, ಸುಮಾರು ದಿನ ಸರ್ಚ್ ಮಾಡಿದೆ. ಬಟ್ ಅದರಲ್ಲಿ ಚಾರ್ಜಿಂಗ್ ಕೇಸ್ ಇಲ್ಲ. ಬಟ್ ಅದು ಕಮ್ಮಿಗೆ ಸಿಗುತ್ತೆ, ಒಂದು 500 ರೂಪಾಯಿಗೆ. ಬಟ್ ಡೈರೆಕ್ಟಾಗಿ ನಾವು ಚಾರ್ಜಿಂಗ್ ಮಾಡಬೇಕು. ಬಟ್ ಇದರಲ್ಲಿ ಏನಪ್ಪ ಒಂದು ನಮಗೆ ಬೆನಿಫಿಟ್ಟು ಅಂದರೆ, ಚಾರ್ಜಿಂಗ್ ಕೇಸ್ ಸಿಗುತ್ತೆ. ಚಾರ್ಜಿಂಗ್ ಕೇಸಲ್ಲಿ ಏನಪ್ಪ ಒಂದು ನಮಗೆ ಬೆನಿಫಿಟ್ ಅಂದರೆ, ನಾವು ಚಾರ್ಜಿಂಗ್ ಕೇಸ್ನ ಡೈರೆಕ್ಟ್ ಚಾರ್ಜಿಂಗ್ ಮಾಡ್ಕೊಂಡು ಎಲ್ಲರೂ ಹೊರಗಡೆ ಹೋದಾಗ ನಾವು ತೊಗೊಂಡೋದ್ರೆ ಏನಾದ್ರು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ, ಆವಾಗ ಚಾರ್ಜಿಂಗು ಮೈಕ್ರೋಫೋನಲ್ಲಿ ಖಾಲಿ ಆದ್ರೂ, ಅಂದರೆ ಈ ಮೈಕ್ರೋಫೋನ್ ನಾವು ಕಾಲರ್ಗೆ ಹಾಕೋತೀವಲ್ಲ, ಈ ಮೈಕ್ರೋಫೋನಲ್ಲಿ ಚಾರ್ಜಿಂಗ್ ಖಾಲಿ ಆದ್ರೂ ಮತ್ತೆ ನಾವು ಆ ಮೈಕ್ರೋಫೋನ್ ತೆಗೆದು ಕೇಸ್ ಒಳಗಡೆ ಹಾಕಿದ್ರೆ, ಅಲ್ಲಿ ಚಾರ್ಜಿಂಗ್ ವೈರ್ ಇಲ್ಲ ಅನ್ನೋ ಮಾತ್ರ ಚಾರ್ಜಿಂಗ್ ಮಾಡಲ್ಲ ಅಂದರೂ ಕೇಸಲ್ಲಿ ಏನು ಇರ್ತದೆ ಬ್ಯಾಟ್ರಿ, ಆ ಬ್ಯಾಟ್ರಿಯಿಂದನೇ ನಮ್ಮ ಮೈಕ್ರೋಫೋನು ಚಾರ್ಜ್ ಆಗಿಬಿಡ್ತದೆ ಡೈರೆಕ್ಟಾಗಿ. ಅಂದರೆ ನಮ್ಗೆ ಚಾರ್ಜಿಂಗ್ ಕೇಸ್ ಅವಶ್ಯಕತೆ ಇಲ್ಲ, ಬಟ್ ನಮ್ಗೆ ಮೈಕ್ರೋಫೋನ್ ಬೇಕು. ಮೈಕ್ರೋಫೋನ್ ಏನು ಮಾಡುತ್ತೆ, ಈ ಚಾರ್ಜಿಂಗ್ ಕೇಸಲ್ಲಿ ಇರೋವಂಥ ಪವರ್ನ ಯೂಸ್ ಮಾಡಿಕೊಂಡು ಆಲ್ರೆಡಿ ಅದು ಚಾರ್ಜ್ ಆಗಿಬಿಡ್ತದೆ. ಚಾರ್ಜ್ ಆಗೋದೇನು ಜಾಸ್ತಿ ಏನು ದೊಡ್ಡ ಬ್ಯಾಟ್ರಿ ಏನಲ್ಲ, ಒಂದು ಅರ್ಧ ಗಂಟೆ 1 ಅವರ್ ಇದ್ದರೆ ಸಾಕು, ಚಕ್ ಅಂತ ಚಾರ್ಜಿಂಗ್ ಆಗಿಬಿಡ್ತದೆ. ಆಗ ಮತ್ತೆ ನೀವು ಪುನಃ ಮತ್ತೆ ವೀಡಿಯೋಗಳನ್ನ ಮಾಡ್ಕೋಬೋದು. ಹಾಗಾಗಿ ಇದು ಬೆನಿಫಿಟ್ ಚೆನ್ನಾಗಿದೆ. ಆಮೇಲೆ ಇದು ರಿಸೀವರ್ ಬಂದು C ಟೈಪು, ಇದು C ಟೈಪ್ ಬರುತ್ತೆ. ನಂದು C ಟೈಪ್ ಅಲ್ಲ, ಬಟ್ ನನ್ನದು ಓಲ್ಡ್ ಟೈಪ್ ಪಿನ್ನು. ಬಟ್ ಅದಕ್ಕೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ಹೆಂಗಪ್ಪ ಅಂದರೆ, ಎಕ್ಸ್ಟ್ರಾ ಒಂದು ಓಲ್ಡ್ ಟೈಪ್ ಪಿನ್ ಕೊಟ್ಟಿದ್ದಾನೆ ಇಲ್ಲಿ. ಆ ಓಲ್ಡ್ ಟೈಪ್ ಪಿನ್ಗೆ ಅಟ್ಯಾಚ್ ಮಾಡಿ ಈ C ಟೈಪ್ ಪಿನ್ನ ಮತ್ತೆ ನನ್ನ ಮೊಬೈಲ್ಗೆ ಅಟ್ಯಾಚ್ ಮಾಡ್ತಂದರೆ ಡೈರೆಕ್ಟಾಗಿ ಅಟ್ಯಾಚ್ ಆಗೋಗುತ್ತೆ. ಮತ್ತು ಐಫೋನ್ಗೂ ಅಟ್ಯಾಚ್ ಮಾಡ್ಕೋಬೋದು. ಇದು ಐಫೋನ್ ಏನಾದ್ರು ಥರ ಇದೆ, ಅವ್ರಿಗೂ ಕೂಡ ಐಫೋನ್ ಅಟ್ಯಾಚ್ ಒಂದು ಕೊಟ್ಟಿದ್ದಾನೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡು ನೀವು ವೀಡಿಯೋಗಳನ್ನ ಮಾಡ್ಕೋಬೋದು. ಜೊತೆಗೆ USB ಒಂದು ಕನೆಕ್ಟರ್ ಕೊಟ್ಟಿದ್ದಾನೆ. USB ಕನೆಕ್ಟರ್ ಏನಕ್ಕಪ್ಪ ಹೆಲ್ಪ್ ಆಗುತ್ತೆ ಅಂದರೆ, ನೀವೇನಾದರೂ ಲ್ಯಾಪ್ಟಾಪು ಅಥವಾ ಸಿಸ್ಟಮಲ್ಲಿ ಏನಾದ್ರು ನೀವು ವೀಡಿಯೋಗಳನ್ನ ಮಾಡ್ತು ಅಂದರೆ ಡೈರೆಕ್ಟಾಗಿ ವೀಡಿಯೋಗಳಿಗೆ ಮತ್ತು ಲ್ಯಾಪ್ಟಾಪ್ಗೆ ಮತ್ತು ಸಿಸ್ಟಮ್ಗೆ ಡೈರೆಕ್ಟಾಗಿ ಈ USB ಕನೆಕ್ಟರ್ನ ಹಾಕ್ಬಿಟ್ಟು ಡೈರೆಕ್ಟಾಗಿ ನೀವು ಕನೆಕ್ಟ್ ಮಾಡ್ಕೊಂಡು ಅಲ್ಲೂ ಕೂಡ ಕಾಲರ್ ಮೈಕ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಇದ್ರಲ್ಲಿ ಬೆನಿಫಿಟ್ಟು ವಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಈ JST Proನಲ್ಲೂ ಇದೆ, ಬಟ್ ಇನ್ನೊಂದರಲ್ಲೂ ಇದೆ. ಬಟ್ ಅದರಲ್ಲಿ ಇನ್ನೊಂದು 2-3 ಥರ ನೋಡಿದೆ ನಾನು ಬೇರೆ ಕಂಪ್ನಿದು. ಬಟ್ ಬೇರೆ ಕಂಪ್ನಿದ್ರಲ್ಲಿ ಏನಪ್ಪ ಒಂದು ಪ್ರಾಬ್ಲಮ್ಮು ಅಂತಂದರೆ, ಡೈರೆಕ್ಟಾಗಿ ಕನೆಕ್ಟ್ ಆಗೋಲ್ಲ. ನಮ್ಮದು ಡಿಫಾಲ್ಟ್ ಕ್ಯಾಮ್ರಾ ಏನಿದೆ ಅಂದರೆ, ನಮ್ಮ ಮೊಬೈಲಲ್ಲಿ ಬಂದಿರುವಂಥ ಕ್ಯಾಮ್ರಾ ಏನೈತೆ, ಆ ಕ್ಯಾಮ್ರಕ್ಕೆ
ಈ ಮೈಕ್ಗಳು ವರ್ಕ್ ಮಾಡಲ್ಲ ಬೇರೆವಾದರೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಓಪನ್ ಕ್ಯಾಮ್ರಾ ಅಂತ ಬೇರೆ ಒಂದು ಆಪ್ಷನ್ ಇದೆ, ಥರ್ಡ್ ಪಾರ್ಟಿ ಆ್ಯಪ್ ಇದೆ ಕ್ಯಾಮ್ರದ್ದು. ಅದನ್ನು ಓಕೆ ಮಾಡ್ಕೊಂಡು ಅದರಲ್ಲೊಂದು ಆಪ್ಷನ್ ಇದು ಬರುತ್ತೆ ಎಕ್ಸ್ಟರ್ನಲ್ ಮೈಕ್ ಅಂತ. ಅದನ್ನು ಓಕೆ ಮಾಡಿದ್ರೆ ಮಾತ್ರನೇ ಈ ವರ್ಕ್ ಆಗುತ್ತೆ ಮೈಕು. ಬಟ್ ಅದರಲ್ಲಿ ವೀಡಿಯೋ ಕ್ಲಿಯರಿಟಿ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಇರುವಂಥ ವೀಡಿಯೋ ಕ್ಲಿಯರಿಟಿ ಆ ಓಪನ್ ಕ್ಯಾಮ್ರಾ ಇದರಲ್ಲಿ ಕ್ಯಾಮ್ರಾದಲ್ಲಿ ಇಲ್ಲ. ಹಾಗಾಗಿ ನಾನೇನು ಮಾಡಿದೆ, ನನ್ನ ಓನು ಕ್ಯಾಮ್ರಾದ ಡಿಫಾಲ್ಟಾಗಿ ಏನು ನನ್ನ ಮೊಬೈಲಲ್ಲಿ ಬಂದಿದೆಯೋ ಅದರಲ್ಲೇ ನಾನು ರೆಕಾರ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ತಗೊಂಡೆ. ಇದು ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಇದು ಪ್ಲಗ್ ಆ್ಯಂಡ್ ಪ್ಲೇ. ಡೈರೆಕ್ಟಾಗಿ ಪ್ಲಗ್ ಮಾಡಿ ಒಂದು ಆಪ್ಷನ್ ಬರುತ್ತೆ OTG ಅಂತ, OTG ಪವರ್ ಸಪ್ಲೈ ಅಂತ ಎಲ್ಲದರಲ್ಲೂ ಇರ್ತದೆ. ಅದನ್ನು ಆನ್ ಮಾಡ್ಕೋತು ಅಂದರೆ ಡೈರೆಕ್ಟಾಗಿ ಈ ಮೈಕ್ರೋಫೋನು ಕನೆಕ್ಟ್ ಆಗಿಬಿಡ್ತದೆ ಅಂತ ಹೇಳ್ಬೋದು. ನೋಡಿ ಈಗ ಹೆಂಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು. ಆಮೇಲೆ ನಾನು ಇದನ್ನು ಈಗ ಕನೆಕ್ಟ್ ಮಾಡ್ಕೋತೀನಿ. ಕನೆಕ್ಟ್ ಮಾಡಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಜೊತೆಗೆ ಇದನ್ನು ಓಪನ್ ಮಾಡಿ ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನು ಈಗ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ಇದು ಓಪನ್ ಮಾಡಿ ಬಾಕ್ಸಲ್ಲಿ ಏನೇನಿದೆ ಅಂತ ನಿಮ್ಗೆ ನಾನು ತೋರಿಸಿ. ಇದು ಈ ಟೈಪ್ ಬಾಕ್ಸ್ ಕೊಟ್ಟಿರ್ತಾನೆ. ಈ ಬಾಕ್ಸನ್ನ ರಿಮೂವ್ ಮಾಡಿದ್ರೆ ನಾವು ನೋಡಿ, ಇದು ಜೊತೆಗೆ ಇದನ್ನು ಓಪನ್ ಮಾಡಬೇಕು. ನೋಡಿ ಈ ಥರ ಇದೊಂದು ಯೂಸರ್ ಮೆನು, ಅಂದರೆ ಯಾವ ರೀತಿ ನಾವು ಯೂಸರ್ ಮೆನುನ ನೋಡಿಕೊಂಡು ಯಾವ ರೀತಿ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಇದೊಂದು ಕೊಟ್ಟಿದ್ದಾನೆ. ಇದಿಷ್ಟೇ ಖಾಲಿ ಡಬ್ಬ, ಇದರಲ್ಲಿ ಏನೂ ಇಲ್ಲ. ನೋಡಿ ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಇದೊಂದು ಚಾರ್ಜಿಂಗ್ ಕೇಬಲು. ನೋಡಿ ಇದು ಚಾರ್ಜಿಂಗ್ ಮಾಡ್ಕೊಳ್ಳೋಕ್ಕೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾನೆ. ಓಕೆ, ಮತ್ತು ನೋಡಿ ಇದೇ ಮೈಕ್ರೋಫೋನ್. ಇದು ಚಾರ್ಜಿಂಗ್ ಕೇಸು. ನೋಡಿ ಇಲ್ಲಿ ಮೈಕ್ರೋಫೋನು ನೋಡಿ, ಇದೊಂದು ಮೈಕ್ರೋಫೋನು, ಇದೊಂದು ಮೈಕ್ರೋಫೋನು, 2 ಮೈಕ್ರೋಫೋನು. ನೋಡಿ ಚಾರ್ಜಿಂಗ್ ಆಗ್ತಾಯಿದೆ ಆಲ್ರೆಡಿ. ರೆಡ್ ಲೈಟ್ ಕಾಣ್ತಾ ಇದೆ ನಿಮಗೆ. ರೆಡ್ ಲೈಟ್ ನಿಮ್ಗೆ ಕಾಣ್ತಿಲ್ಲ ಅನಿಸುತ್ತೆ, ಬಟ್ ಇಲ್ಲಿ ಚಾರ್ಜಿಂಗ್ ಆಗ್ತಾಯಿದೆ ಆಲ್ರೆಡಿ. ನೋಡಿ ಇದು ರಿಸೀವರು. ಇದು ರಿಸೀವರ್ ಬರುತ್ತೆ. ಈ ರಿಸೀವರು ನಿಮಿಷ ನೋಡಿ, ಇದು C ಟೈಪ್ ರಿಸೀವರು. ಇದು ನನ್ನ ಮೊಬೈಲ್ಗೆ ಓಲ್ಡ್ ಟೈಪ್ ಪಿನ್. ಈ ಓಲ್ಡ್ ಟೈಪ್ ಪಿನ್ ಆಗೋದ್ರಿಂದ ಇದು ಓಲ್ಡ್ ಟೈಪ್ ಪಿನ್ನು. ಈ ಓಲ್ಡ್ ಟೈಪ್ ಪಿನ್ಗೆ ನಾವು ಕನೆಕ್ಟ್ ಮಾಡ್ಕೋಬೇಕು ನನ್ನ ಮೊಬೈಲ್ಗೆ. ಬೇರೆ ಮೊಬೈಲ್ಗಾದ್ರೆ ಡೈರೆಕ್ಟಾಗಿ ಈ C ಪಿನ್ನಲ್ಲೇ ಕನೆಕ್ಟ್ ಮಾಡ್ಕೋಬೋದು. ನೋಡಿ ಈ ಥರ ಮಾಡಿ ಇದನ್ನು ಡೈರೆಕ್ಟಾಗಿ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು. ಜೊತೆಗೆ ಇನ್ನೇನು ಕೊಟ್ಟಿದ್ದಾನೆ ಅಂದರೆ ಇದೊಂದು ಕೇಸು, ಇದೊಂದು ರಿಸೀವರು. ನೋಡಿ ಜೊತೆಗೆ ಇದು ಐಫೋನ್ದು. ನೋಡಿ ಇದು ಐಫೋನು. ಇದು ಐಫೋನ್ಗೆ ಯೂಸ್ ಮಾಡೋಕ್ಕೆ, ಇದು ಐಫೋನ್ಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ಲ್ಯಾಪ್ಟಾಪ್ಗೆ ಮತ್ತು ಸಿಸ್ಟಮ್ಗೆ. ಜೊತೆಗೆ ಇದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ, JST Pro ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು. ಅಷ್ಟೇ, ಇಷ್ಟು ಬಿಟ್ರೆ ಇಷ್ಟರಲ್ಲಿ ಈ ಥರಲ್ಲಿ ಏನೇನೂ ಇಲ್ಲ. ಹಾಗಾಗಿ ಇಷ್ಟು ಬಿಟ್ಟಿದ್ದಾರೆ ನೋಡಿ, ಇಷ್ಟು ಕೊಟ್ಟಿದ್ದಾರೆ. ಇದು ಕೊಟ್ಟಾದ್ಮೇಲೆ ಇದು ಯಾವ ರೀತಿ ವರ್ಕ್ ಮಾಡ್ತದೆ, ಯಾವ ರೀತಿ ವಾಯ್ಸ್ ಕ್ಲಿಯರಿಟಿ ಕೇಳಿಸುತ್ತೆ ಅಂತ ಈಗ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಈಗ ರಿಸೀವರ್ನ ನಾನು ಇದೇ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊತೀನಿ. ಕನೆಕ್ಟ್ ಮಾಡ್ಕೊಂಡು ಇದರಲ್ಲಿರೋ ಮೈಕ್ನ ಹಾಕೋದು ನೋಡ್ತೀನಿ ನೋಡಿ. ಹಲೋ ನೋಡಿ ಫ್ರೆಂಡ್ಸ್, ಹಲೋ ನೋಡಿ ಇವಾಗ ಆಲ್ರೆಡಿ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇದೇ ವೈರ್ಲೆಸ್ ಮೈಕ್ರೋಫೋನು ಆಲ್ರೆಡಿ ರೆಕಾರ್ಡ್ ಆಗ್ತಾ ಇದೆ ನೋಡಿ. ಅಲ್ಲಿ ಆಲ್ರೆಡಿ ಇದು ಹೋಗ್ತಾ ಇದೆ, ಫೈಟರ್ ಜೆಟ್ ನೋಡಿ. ಅಲ್ಲಿ ಆಲ್ರೆಡಿ ಟ್ರೈನಿಂಗ್ ಕೊಡೋದು ಹೋಗ್ತಾ ಇದೆ. ಬಟ್ ನಿಮ್ಗೆ ಕೇಳಿಸ್ತಾ ಇದೆ ಇವಾಗ, ನನಗೆ ಕೇಳಿಸ್ತಾ ಇದೆ ಇಲ್ಲಿ ಡೈರೆಕ್ಟ್ ಆಗಿ. ಬಟ್ ನಾನು ಈ ಮೈಕ್ರೋಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನಿಮ್ಗೇನು ಕೇಳಿಸ್ತಾ ಇಲ್ಲ. ಮೊದಲು ನಾನು ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ಯಾವುದೇ ಮೈಕ್ರೋಫೋನ್ ನಾನು ಅಟ್ಯಾಚ್ ಮಾಡಿರಲಿಲ್ಲ, ರಿಸೀವರ್ನ ಮೊಬೈಲ್ಗೆ ಅಟ್ಯಾಚ್ ಮಾಡಿರಲಿಲ್ಲ. ಡೈರೆಕ್ಟ್ ಆಗಿ ವಿಡಿಯೋ ಮಾಡಿದ್ದೆ, ಏನ್ ಡಿಫಾಲ್ಟ್ ಮೈಕ್ ಬಂದಿರುತ್ತೆ ಅದ್ರಲ್ಲಿ ವಿಡಿಯೋ ಮಾಡಿದ್ದೆ. ಬಟ್ ಇವಾಗ ನೋಡಿ, ಇವಾಗ ಯಾವ ರೀತಿ ಕೇಳಿಸ್ತಿದೆ. ಸುತ್ತಮುತ್ತ ಇರುವಂತ ಯಾವುದೇ ಸಣ್ಣ ಪುಟ್ಟ ವಾಯ್ಸು ಕೂಡ ಕೇಳಿಸ್ತಾ ಇಲ್ಲ. ಜೊತೆಗೆ ಬೇರೆ ಯಾವ ಸಣ್ಣ ಪುಟ್ಟ ಕ್ಲಿಯರಿಟಿ ನೋಡಿ ಯಾವ ತರ ಇದೆ. ಇದೇ ಮೈಕ್ರೋಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಹಾಗಾಗಿ ನೋಡಿ ಕ್ಲಿಯರಿಟಿ ಯಾವ ತರ ಇದೆ. ಇಲ್ಲಾಂದ್ರೆ ಇದನ್ನ ಈ ತರ ಪ್ಲಗ್ ಮಾಡ್ಕೋಬಹುದು ನೋಡಿ. ಈ ತರ ಪ್ಲಗ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದು ಹಿಡ್ಕೊಳ್ಳುವಂತ ಅವಶ್ಯಕತೆನೂ ಇಲ್ಲ ನೋಡಿ. ಇವಾಗ ನಾರ್ಮಲ್ ಆಗಿ ಕೂತ್ಕೊಂಡು ಇದೇ ರೀತಿ 2 ಮೈಕ್ರೋಫೋನ್ ಕೊಟ್ಟಿದ್ದಾನೆ. ಇನ್ನೊಬ್ರಿಗೆ ಹಾಕ್ಬಿಟ್ಟು ನಾವು ಬೇಕಾದ್ರೆ ಅವ್ರದ್ದು ಇಂಟರ್ವ್ಯೂನು ತಗೋಬಹುದು ನೋಡಿ. ಈಗ ಸುತ್ತಮುತ್ತ ಯಾವ್ಯಾವ್ದಿದೆ ಅದ್ಯಾವ್ದೂ ಕೂಡ ವಾಯ್ಸು ಬರ್ತಾ ಇಲ್ಲ. ನಾನು ಏನ್ ಮಾತಾಡ್ತಾ ಇದ್ದೀನಿ ಆ ವಾಯ್ಸೇ ಬರ್ತಾ ಇದೆ. ಬಟ್ ಆಮೇಲೆ ಇವ್ರು ಇನ್ನೊಂದು ಫೀಚರ್ ಕೊಟ್ಟಿದ್ದಾರೆ,
20 ಮೀಟರ್ ತನಕ ನೀವು ಎಲ್ಲೇ ಮಾತಾಡಿದ್ರು ರೆಕಾರ್ಡ್ ಆಗುತ್ತೆ, ರಿಸೀವರ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಬನ್ನಿ ಅದನ್ನು ಟೆಸ್ಟ್ ಮಾಡೋಣ. ಅದನ್ನು ಆಲ್ರೆಡಿ ಕಾಲರ್ ಮೈಕ್ ಹಾಕೊಂಡಿದ್ದೀನಿ. ಈಗ 20 ಮೀಟರ್ ಜಾಸ್ತಿನೇ ಇದೆ, ಇನ್ನು 20 ಮೀಟರ್ಗಿಂತ ಹೋಗಿದ್ ಬರ್ತೀನಿ. ನೋಡಿ ವಾಯ್ಸ್ ಹೆಂಗ್ ಕೇಳಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಹೋಗ್ತಾ ಇದ್ದೀನಿ, ಇಲ್ಲಿ ಎಷ್ಟು ದೂರ ಹೋಗ್ಬೇಕೋ ಅಷ್ಟು ದೂರ ಹೋಗ್ತೀನಿ, ಹೋಗ್ಬಿಟ್ಟು ಬರ್ತೀನಿ. ನೋಡಿ ನನ್ನ ವಾಯ್ಸು ಈಗ ನಾನು ಮಾತಾಡ್ತಾನೆ ಇದ್ದೀನಿ, ಕೇಳಿಸ್ತಾ ಇರಬೇಕು ಅನ್ಸುತ್ತೆ ನಿಮಗೆ, ಗೊತ್ತಿಲ್ಲ ನನಗೆ. ನೋಡ್ತೀನಿ, ಇವು 20 ಮೀಟರ್ ದೂರದ ತನಕ ರೆಕಾರ್ಡ್ ಆಗುತ್ತೆ ಸರ್ ಅಂತ ಹೇಳಿದ್ದಾರೆ. ಬಟ್ ನೋಡೋಣ ಎಷ್ಟು ದೂರ ಕಟ್ಟ ರೆಕಾರ್ಡ್ ಆಗುತ್ತೆ ನೋಡೋಣ. ಇದು 20 ಮೀಟರ್ ಇಲ್ಲ, 20 ಮೀಟರ್ ಇದೆ, 20 ಮೀಟರ್ಗಿಂತ ತುಂಬ ಜಾಸ್ತಿನೇ ಇದೆ. 30 ಮೀಟರ್ ಇರ್ಬೋದು, 30 ಅಥವಾ 40 ಮೀಟರ್ ಬರೋದೇನೋ ಇದು. ಹಾಗಾಗಿ ನೋಡಿ 40 ಮೀಟರ್ ಬರುತ್ತೆ ಅನ್ಸುತ್ತೆ ನನಗೆ. ನೋಡಿ ರೋಡ್ ಹತ್ರನೇ ಬಂದ್ಬಿಡ್ತು, ನೋಡ್ಕೊಳ್ಳಿ ಹಂಗೇನೆ ರೋಡ್ ಹತ್ರ ಬಂದ್ಬಿಟ್ಟಿದೆ. ನಾ ಕ್ಯಾಮ್ರಾದಲ್ಲಿ ಕಾಣ್ತಾನೆ ಇಲ್ಲ ಅನ್ಸುತ್ತೆ ನಿಮ್ಗೆ. ಕ್ಯಾಮ್ರಾದಲ್ಲಿ ಕಾಣ್ತಾ ಇದೀನ ಇಲ್ಲ ಗೊತ್ತಿಲ್ಲ. ಅಲ್ಲಿ ನೋಡೋಣ, ಇದು ಸ್ಕೂಲ್ ಬೇರೆ ಇದೆ. 30 ಮೀಟರ್ ಕಾಣಿಸ್ತಾ ಇದೀನ ನೋಡಿ. ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಬೇರೆ ಇದೆ, ಮಕ್ಕಳು ಕೂಡ ಅರ್ಚಾಡ್ತಾ ಇದ್ದಾರೆ. ನೋಡಿ ಕಾಣಿಸ್ತಾ ಇದ್ದೀನ, ನಾನು ಬರ್ತಾ ಇದ್ದೀನಿ ನೋಡಿ. ನನ್ನ ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆ, ನಾನು ಬರೋದೇನೋ ಕಾಣಿಸ್ಬೋದು, ಬಟ್ ನಾನು ವಾಯ್ಸು ಮೈಕ್ರೋಫೋನ್ ಹಾಕೊಂಡಿದ್ದೀನಿ. ಇವರು 20 ಮೀಟರ್ ದೂರದ ತನಕ ನಿಮ್ಮ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದರು. ಬಟ್ ರೆಕಾರ್ಡ್ ಆಗಿದೆಯಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ವಿಡಿಯೋ ಅಂತೂ ಮಾಡಿದ್ದೀನಿ, ನೋಡೋಣ. ವಿಡಿಯೋ ಮಾಡಿದ್ಮೇಲೆ ಅದನ್ನು ಎಡಿಟ್ ಮಾಡೋವಾಗ ನೋಡ್ತೀನಿ. ಎಡಿಟ್ ಮಾಡಿ ನೋಡ್ಬಿಟ್ಟು ನಿಮಗೆ ಈ ವಿಡಿಯೋನ ಹಾಕ್ತೀನಿ. ಅಲ್ಲಿ ನೋಡಿ ಒಂದ್ಸರಿ ಬಂದಿದೆಯಾ ಇಲ್ಲ ಗೊತ್ತಿಲ್ಲ. ಒಟ್ಟಲ್ಲಿ ರೆಕಾರ್ಡ್ ಅಂತೂ ಆಗಿದೆ. ಬರ್ತಾ ಇದೀನಿ ನೋಡಿ, ಕೇಳಿಸ್ತಾ ಇದೆಯಾ ವಾಯ್ಸು? ಆಮೇಲೆ ಎರಡು ಕಡೆ ನೋಡಿ, ಈ ಕಡೆಯಿಂದ ಒಂದು ಹೋಗ್ತಾ ಇದೆ, ಆ ಕಡೆಯಿಂದ ಒಂದು ಹೋಗ್ತಾ ಇದೆ. ಎರಡು ಫೈಟರ್ ಜೆಟ್ಗಳು ಕೂಡ ಟ್ರೈನ್ ನಡೆಸ್ತಾ ಇದ್ದಾವೆ. ಬಟ್ ಆದ್ರೂ ವಾಯ್ಸ್ ರೆಕಾರ್ಡ್ ಆಗಿದ್ರೆ ಇದು ಆರಾಮಾಗಿ ನೀವು 1200 ರೂಪಾಯಿ ಬಿಡುತ್ತೆ. ಈ ವೈರ್ಲೆಸ್ ಮೈಕ್ರೋಫೋನ್ಗೆ ಜೆ ಎಸ್ ಟಿ ವೈರ್ಲೆಸ್ ಮೈಕ್ರೋಫೋನ್ಗೆ 1200 ಅಂದರೆ 1200 ರೂಪೀಸ್ ಕೊಟ್ಟಿರೋದು ನಾನು. ಬಟ್ ಕೊಡ್ಬೋದು ಅನ್ಸುತ್ತೆ, ನೋಡೋಣ. ಅಂದರೆ ಕುತ್ಕೊಂಡು ವೀಡಿಯೋ ಮಾಡುವಾಗಂತ ವಾಯ್ಸ್ ಕ್ಲಿಯರಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಒಂದು ವಾಕಿಂಗ್ ಮಾಡ್ಕೊಂಡು ಬಂದೆ, ಓಡಾಡ್ಕೊಂಡು 20 ಮೀಟರ್ಗಿಂತ ದೂರನೇ 30 ಮೀಟರ್ವರೆಗೂ. ಯಾವ ಥರ ವಾಯ್ಸ್ ರೆಕಾರ್ಡ್ ಆಗಿದೆ ಗೊತ್ತಿಲ್ಲ, ನೋಡ್ತೀನಿ ಫ್ರೆಂಡ್ಸ್, ನೋಡ್ತೀನಿ. ಹಂಗೆ ಕೊನೆಯದಾಗಿ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಮುಂದೆ ಇನ್ನೂ ಒಳ್ಳೊಳ್ಳೆ ಜಾಬ್ ಇನ್ಫಾರ್ಮೇಷನು ಜೊತೆಗೆ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ಗಳು, ಅಂದರೆ ಮನೆ ಕಟ್ಟೋದಾಗ್ಬೋದು ಮತ್ತು ಸೈಟ್ ತಗೊಳ್ಳೋದಾಗ್ಬೋದು, ಇದ್ರ ಬಗ್ಗೆ ವಿಡಿಯೋಗಳು ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.